ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿವಳು ಇಷ್ಟೊತ್ತಾದ್ರೂ ಮೇಲ್ ಚೆಕ್ ಮಾಡಿಲ್ವಾ? ಇಲ್ಲ ನೋಡಿನೂ ಬೇಕಂತ ರಿಪ್ಲೈ ಮಾಡ್ತಿಲ್ವಾ? ಆ ದೀಪನ್ ಹತ್ರ ಬೇರೆ ದಿಶನ್ ಕರ್ಸ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟಿದ್ದೀನಿ. ಈಗ ನಾನು ಏನ್ ಮಾಡ್ಲಿ? ಇನ್ನೊಂದು ಲಾಸ್ಟ್ ಟೈಮ್ ನಾನೇ ಕಾಲ್ ಮಾಡ್ಬೇಕು. ಅಕ್ಕ ನೋಡಿ, ಸೌಂದರ್ಯ ಮೇಡಮ್ ಅದ್ಯಾವುದೋ ಮೇಲ್ ಕಳಿಸಿದ್ರು ಅಂತ ಹೇಳಿದ್ರಲ್ಲ, ಅವರೇ ಫೋನ್ ಮಾಡ್ತಿದ್ದಾರೆ. ಸರಿ, ಈಗ ಏನ್ ಮಾಡ್ತೀಯಾ? ಏನು ಮಾಡ್ತೀನಿ ಅಂದ್ರೆ ಕಟ್ ಮಾಡ್ತೀನಿ. ಏನ ನನ್ನ ಕಾಲ್ನೇ ಕಟ್ ಮಾಡ್ತಾಳ? ಇವಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಚಿರುಣೆ ಸರಿ. ನರಸಿಂಹ, ಏನಪ್ಪ ಇಷ್ಟೊತ್ತಾದ್ರೂ ಮಲಗಿದ್ಯಾ? ಎದಳು, ಅಪ್ಪ ತಿಂಡಿಗೆ ಕರಿತಿದ್ದಾರೆ. ಎದ್ದು ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ಬಾ. ಅಯ್ಯೋ ನರಸಿಂಹ, ರೀ ರೀ ಬನ್ನಿ ರೀ, ನರಸಿಂಹ ಜ್ವರ ಬಂದಿದೆ. ಒಂದ್ಸಲ ಜ್ವರ ತುಂಬಾ ಜಾಸ್ತಿನೇ ಇದೆ, ಸ್ವಲ್ಪ ಕಷಾಯ ಮಾಡ್ಕೊಂಡ್ ಬಂದ್ಬಿಡ್ತೀಯಾ? ಸೂರಿ ಬಂದೆ. ಹೇಳಿ ಜರಮಣ. ಭರತ, ಇವತ್ತು ನಾನು ಕೆಲ್ಸಕ್ಕೆ ಬರಕ್ಕಾಗಲ್ಲ, ಸ್ವಲ್ಪ ಹೇಳ್ಬಿಡ್ತೀಯಾ? ಜರಮಣ, ಡ್ಯೂಟಿಗೆ ಬರ್ದೆ 4 ದಿನ ಆಯ್ತು. ಮೊದ್ಲೇ ಸಾಹೇಬ್ರಿಗೆ ನಿನ್ ಕಂಡ್ರೆ ಆಗಲ್ಲ, ಇವತ್ತು ಡ್ಯೂಟಿಗೆ ಬರಲ್ಲ ಅಂತೀಯಾ? ಅಲ್ಲ ಕಣೋ, ಮಗನ್ಗೆ ಜ್ವರ ಬಿಡ್ತಾನೆ ಇಲ್ಲ, ನಾನೇ ನೋಡ್ಕೋಬೇಕಲ್ವಾ? ಮಗನಿಗಿಂತ ಡ್ಯೂಟಿ ಹೆಚ್ಚ, ಅವನ ಜೊತೆ ಇರೋದು ಮುಖ್ಯ ಅಲ್ವಾ? ಸಾಹೇಬ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ನಾನಂತೂ ಇವತ್ತು ಬರಕ್ಕಾಗಲ್ಲ ಕಣೋ. ಸರಿ ಜರಮಣ, ನಾನು ಹೇಳ್ತೀನಿ ಬಿಡು. ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೆಲ್ಲ ನಿಂತಿರೋದು ಕಾಣಿಸ್ತಿಲ್ವಾ? ನನಗೆ ಮಗು ಆಗಿದೆ, ನನ್ನ ಹೆಂಡತಿ ದೀಪಾ ಮೇಡಮ್ ಕೈಲೇ ಡ್ರೆಸ್ ಹೊಲ್ಸ್ಕೊಬ ಅಂತ ಕಳ್ಸಿದಾಳೆ. ಅಣ್ಣ, ಅವ್ರ ಬಟ್ಟೆ ಹೊಲ್ಸಕ್ಕೆಲ್ಲ ಬಂದಿರೋದು, ಅವ್ರ ನನ್ನ ಹಸ್ಬೆಂಡ್. ಓ ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಸಾರಿ ಸರ್. ಇರ್ಲಿ ಸರ್, ದೀಪಾ ಮೇಡಮ್ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಹೊಲಿತಾರೆ. ಅವ್ರಿಗೊಂದು ಶಾಪ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಬ್ಲೌಸ್ ಹೊಲ್ಸೋಕೆ ಇಷ್ಟೊಂದು ದೊಡ್ಡ ಮನೆಗೆ ಬರೋದು ಅಷ್ಟು ಚೆನ್ನಾಗಿರಲ್ಲ ಸರ್. ಓವರ್ ಆಗಾಡ್ಬೇಡ, ಸುಮ್ಮನೆ ನಿಂತ್ಕೊ. ಈ ಬರ ಬಾ ಬಾ. ಹಲೋ, ಹಾ ಅಕ್ಕ ಹೇಳಿ. ಓ, ಮಕ್ಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಿಮ್ಮ ಯಜಮಾನ್ರು ಇಲ್ಲಿ ಬರ್ತಾರಾ ಬ್ಲೌಸ್ ಪೀಸ್ ಕೊಡಕ್ಕೆ? ಹಾ ಸರಿ ಸರಿ, ತಗೋತೀನಿ. ಯಾವತ್ತಿಗೆ ಬೇಕು? ಸೋಮವಾರನಾ? ಆಯ್ತು ಸರಿ. ಹಾ ಕ್ಷಮಿಸಿ ಹಸ್ಬೆಂಡು, ಒಂದ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಏನ್ರಿ ಬೆಳಗ್ಗೆ ಮನೆ ಮುಂದೆ ಜನ ಸೇರಿಸ್ಬಿಟ್ಟಿದ್ದೀರಾ? ಅಯ್ಯೋ, ನಾನ್ ಸೇರ್ಸ್ಕೊಂಡಿಲ್ಲ ಹಸ್ಬೆಂಡು, ಅವ್ರಾಗವರೇ ಬಂದಿದ್ದಾರೆ. ದೀಪಾವಳಿ ಅಲ್ವಾ, ಅದಕ್ಕೆ ಬಟ್ಟೆ ಹೊಳೆಯೋದ್ರಲ್ಲಿ 10% BST ಕಡಿಮೆ ಮಾಡಿದ್ದೀನಿ. BST ಕೇಳಿದೀನಿ, ಇದ್ಯಾವ್ದ್ರಿ ಇದು BST? ಬ್ಲೌಸ್ ಡಿಸ್ಕೌಂಟ್ ಹಸ್ಬೆಂಡು. ಅದು ಬೇರೆ ಇದೆಯಾ? ಅದು ಫೋನ್ ಅಲ್ಲಿ ಗ್ರೂಪ್ ಇದೆ ಅಲ್ವಾ, ಅದ್ರಲ್ಲಿ 10% ಡಿಸ್ಕೌಂಟ್ ಅಂತ ಮೆಸೇಜ್ ಹಾಕಿದ್ದೆ. ಅದಕ್ಕೆ ಬೆಳಗಿಂದ ಜನ ಬರ್ತಾನೆ ಇದಾರೆ, ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಹಾಕ ಹಾ, ಬ್ಲೌಸ್ ರೆಡಿ ಇದೆ, ಬಂದ್ ತಗೊಂಡೋಗಿ. ಹಸ್ಬೆಂಡು, ಕಾಫಿ ಮಾಡ್ಲಾ? ಏನ್ ಮೇಡಮ್, ನಿಮ್ ಹಸ್ಬೆಂಡ್ ಮಾತ್ರ ಕಾಫಿ ಕೊಡ್ತಾ ಇದ್ದೀರಾ, ನಮಗ್ ಕೊಡಲ್ವಾ? ನಾವ್ ಎಲ್ಲೇ ಹೋದ್ರು ಮೊದ್ಲು ಕಾಫಿ ಕುಡಿಯೋದು, ಮಿಕ್ಕಿದೆಲ್ಲ ಆಮೇಲೆ. ಹಾ, ತರಿಸ್ತೀನಿ. ಜಾಜಕ್ಕ, ಎಲ್ರಿಗೂ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡು ತಗೊಂಡ್ ಬನ್ನಿ. ಫಿಲ್ಟರ್ ಕಾಫಿನೇ? ಫಿಲ್ಟರ್ ಕಾಫಿ ಅಂತ. ಸರಿ. ಸ್ವಲ್ಪ ಕಷಾಯ.
ಬೇಡಪ್ಪ, ನಂಗಾಗ್ತಾಯಿಲ್ಲ. ಗಂಟೆಲ್ಲ ಚುಚ್ಚಿದಂಗೆ ಆಗ್ತದೆ. ಕುಡಿಲೇಬೇಕು. ಅಪ್ಪ, ಅಮ್ಮ, ನಾನು ದೊಡ್ಡ ಪಾಪಿ ಅಮ್ಮ. ನನ್ನಂತ ಮಗ ನಿಮ್ಗೆ ಹುಟ್ಟಬಾರ್ದಾಗಿತ್ತು. ಅದೆಲ್ಲ ಮಾತಾಡ್ಬೇಡ, ಸುಮ್ಮನೆ ಈಗ. ಅಳ್ಬೇಡ ಮಗ, ನೀನ್ ಮಾಡಿರೋ ತಪ್ಪನ್ನ ನಾವು ಯಾರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದೆಲ್ಲ ಹಳೇದು, ಮರ್ತ್ಬಿಟ್ವಿ ಕೂಡ. ನಾನು ಸರಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಪ್ಪ. ನಾನು ಒಳ್ಳೆಯವನಲ್ಲ, ತುಂಬಾ ಕೆಟ್ಟವನು. ನಾನು ಯಾವಾಗ ಬೇಕಾದ್ರೂ ಮತ್ತೆ ದಾರಿ ತಪ್ತೀನಿ. ತುಂಬಾ ಭಯ ಆಗ್ತಾ ಇದೆ ಅಪ್ಪ. ನಾನು ಏನ್ ಮಾಡ್ತೀನಿ, ಹೇಗಿರ್ತೀನಿ ಅಂತ ಏನು ಗೊತ್ತಾಗ್ತಾ ಇಲ್ಲ. ಇದೇ ಯೋಚನೆಯಲ್ಲಿ ನನ್ನ ಸತ್ತೋಗ್ತೀನಿ ಅನ್ಸ್ತಾ ಇದೆ. ಅಯ್ಯೋ ಬಿಡ್ತು ಅನ್ನಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನೀನು? ಹಾಗೆಲ್ಲ ಮಾತಾಡ್ಬಾರ್ದು. ಪುತ್ರ ಶೋಕಂ ನಿರಂತರಂ ಅಂತಾರೆ. ಮಕ್ಕಳನ್ನ ಕಳ್ಕೊಂಡು ಹಿರಿಯರು ಹೇಗೋ ಬದುಕಿರಕ್ ಸಾಧ್ಯ ಅಂತ ಸಂದರ್ಭ ಬಂದ್ರೆ ಯಾಕಂದ್ರೆ ನಾನು ಸಾಯ್ತೇನೆ. ನಿನ್ನ ಮಾತ್ರ ಖಂಡಿತ ಉಳಿಸ್ಕೋತೀನಿ. ನಿನ್ಗಿನ್ನೂ ಚಿಕ್ಕ ವಯಸ್ಸು, ಸಾಯೋ ಮಾತೆಲ್ಲ ಆಡಬಾರ್ದು. ನೀನಿನ್ನು ಬದುಕಿ ಬಾಳ್ಬೇಕಾದವನು. ಸಾಯೋ ಅಂತದ್ದೆಲ್ಲ ಯಾಕಪ್ಪ ಮಾತಾಡ್ತೀಯ? ಈಗ ಸಾಯೋ ಅಂತದ್ದು ಏನೋ ಆಗಿದೆ ನೋಡಪ್ಪ. ಈಸ್ಬೇಕು, ಈಸಿ ಜಯಿಸ್ಬೇಕು ಅಂತಾರೆ. ಸಾಯೋ ಅಂತ ತಪ್ಪು ನೀನೇನು ಮಾಡಿಲ್ಲ. ಅವ್ರಿಗೆ ಕಷಾಯ ಕೊಡಿಸಿ ತಗೋಪ್ಪ, ಕುಡಿ. ಬೇಡಪ್ಪ, ನಂಗೆ ಕುಡಿಯಕ್ಕೆ ಆಗ್ತಿಲ್ಲಮ್ಮ. ಬೇಡ. ಇದು ಔಷಧಿ, ಕುಡಿಲೇಬೇಕು. ಇಲ್ಲ ಪಾಪ, ಕುಡಿ ಕುಡಿ ಕುಡಿ. ನೋಡಪ್ಪ, ಇದ್ದಕ್ಕಿದ್ದ ಹಾಗೆ ಕುಡಿಯೋದು ಬಿಟ್ಬಿಟ್ಟಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಒಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ.